ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋ ಮುಂಚೆ 85 kg ಇದ್ದೆ. ಬಟ್ ಇವಾಗ 75 ಆಗಿರೋದಲ್ವಾ. ಏನೋ ಪ್ರೋಟೀನ್ ಶೇಕು ಅದು ಇದೆಲ್ಲ ಏನು ತಗೋತಾ ಇಲ್ಲ. ತುಂಬ ದಿನಕ್ಕೊಂದು 5 ಲೀಟರ್ ಆದರೂ ವಾಟರ್ ಕುಡಿತೀನಿ. ಇವತ್ತು ಅಮ್ಮನ ಜೊತೆ ಲಿಯಾನು ವರ್ಕೌಟ್ ಮಾಡಿದಲ್ಲ ಮಗ. ನಾನು ಇವಾಗ ಲಿಯಾನ ತಿಂತೀನಿ. ಅವನು ನನ್ನ ಕೇಕು. ನಂದು ಈ ಬಟ್ಟೆ ನಂಗೆ ಎಷ್ಟು ಲೂಸ್ ಆಗ್ತಾ ಇದೆ ನೋಡಿ. ಐ ಆಮ್ ಸೋ ಹ್ಯಾಪಿ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಡೇ 9 ನನ್ನ ವೆಯ್ಟ್ ಲಾಸ್ ಜರ್ನಿದು. ಸೊ ಇವತ್ತು ಬೆಳಗ್ಗೆಯಿಂದ ತುಂಬಾ ಚೆನ್ನಾಗಿ ಹೋಯ್ತು. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನನಗೆ ವರ್ಕೌಟ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಯಾಕೋ ತುಂಬ ಬೇಜಾರಾದಂಗೆ ಆಗ್ತಾಯಿತ್ತು. ಬಟ್ ಏನೋ ನನಗೆ ನಾನೇ ಮೋಟಿವೇಶನ್ ತಗೊಂಡು ಇವತ್ತು ವರ್ಕೌಟ್ ಮಾಡಿ ವಾಕಿಂಗು ಮಾಡಿ ಆಯಿತು. ಮತ್ತು ಈಗ ಸ್ನಾನ ಮಾಡ್ಕೊಂಬಂದೇನು, ಪೂಜೆ ಮಾಡಬೇಕು, ನನಗೆ ಊಟ ಕೊಡಬೇಕು, ಎಷ್ಟೆಲ್ಲ ಕೆಲಸ ಆಗಿದೆ. ನನ್ನ ಮಗಿಲ್ಲಿ ಆಟ ಆಡ್ತಾ ಇದ್ದಾನೆ. ಆಯಿತಾ, ಇವತ್ತಿನ ದಿನ ಹೇಗೋಗುತ್ತೆ, ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಗೊತ್ತಾ, ಏನೋ ಹೇಳ್ಬೇಕು ಅಂದ್ಕೊಂಡೆ. ವೆಯ್ಟ್ ಲಾಸ್ ಯಾರು ಮಾಡಿದ್ರು ತುಂಬ ಈಸಿ ಆಯಿತಾ. ವೆಯ್ಟ್ ಗೇನ್ ಆಗೋದು ಈಸಿ, ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ನಮಗೆ ನಾವು ಮಾಡ್ತೀವಿ ಅನ್ನೋ ಒಂದು ಗುರಿ ಇಟ್ಕೊಂಡ್ರಲ್ವ, ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಈಗ ಎಕ್ಸಾಂಪಲ್ ನಾನೇ ಅನ್ಕೋತೀನಿ. ಬಿಕಾಸ್ ಈ ಡ್ರೆಸ್ ಇವತ್ತು ಹಾಕ್ಕೊಂಡಿದ್ದೀನಲ್ಲ, ನಾನಿದು ಫಸ್ಟ್ ಟೈಮ್ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡಿದರೆ ನಾನು ಎಷ್ಟೋ ಸಲ ಚಾಲೆಂಜ್ ತೊಗೊಂಡಿದ್ದೆ. ಆ ಚಾಲೆಂಜ್ ತಗೊಂಡು ಅರ್ಧದಲ್ಲೇ ನಿಲ್ಲಿಸ್ತಾ ಇದ್ದೆ. ಈ ಡ್ರೆಸ್ ನನಗೆ ತುಂಬ ಟೈಟ್ ಆಗ್ತಾಯಿತ್ತು. ಆವಾಗ ನಾನು ಎಷ್ಟು kg ಇದ್ದೆ ಗೊತ್ತಾ? ಸ್ಟಾರ್ಟಿಂಗಲ್ಲಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋ ಮುಂಚೆ 85 kg ಇದ್ದೆ. ಬಟ್ ಇವಾಗ 75 ಆಗಿರೋದಲ್ವಾ. 85 kg ಇದ್ದೆ ನಾನು. ಈ ಟಿ ಶರ್ಟ್ ನನಗೆ ತುಂಬಾ ಟೈಟ್ ಆಗ್ತಾಯಿತ್ತು. ಬಟ್ ಇವಾಗ ತುಂಬಾ ಲೂಸ್ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಆವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ದಿನಾನೇ ಮಾಡ್ತಾಯಿದ್ದೆ, ನಾನು ಎಷ್ಟೊತ್ತಿಗೆ ಸಣ್ಣ ಆಗಿಬಿಡ್ತಾ ಇದ್ನೇನೋ. ಮಿಡ್ಲಲ್ಲಿ ಲಿಯನ್ ಬೇರೆ ಚಿಕ್ಕವನಿದ್ದ. ಮಿಡ್ಲಲ್ಲಿ ಏನೇನೋ ಪ್ರಾಬ್ಲಮ್ಸು, ನನಗೇನಕ್ಕೆ ಅಷ್ಟೊತ್ತಿಗೆ ಹುಷಾರಿರ್ತಾ ಇದ್ದಿಲ್ಲ. ಅದರಿಂದಾಗಿ ಬ್ರೇಕ್ ಆಗ್ತಾ ಹೋಯಿತು. ಮತ್ತು ನಾನು ತುಂಬ ಟ್ರಾವೆಲ್ ಮಾಡ್ತಾಯಿದ್ದೆ. ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಟ್ರಾವೆಲ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಟ್ರಾವೆಲ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ನಾವು ಹೆಂಗೆ ದಿನ ಮಾಡ್ತೀವಲ್ವ, ನಮಗೆ ದಿನ ನಾವು ಮೋಟಿವೇಶನ್ ಮಾಡಿಕೊಂಡು ದಿನ ಮಾಡೋದ್ರಲ್ಲಿ ನಮ್ಮ ವೆಯ್ಟ್ ಲಾಸ್ ಆಗ್ಬೋದು ಅನ್ಕೋತೀನಿ. ಬಟ್ ನಾವು ದಿನ ಮಾಡಬೇಕು. ಜಂಕ್ ತಿನ್ನಬಾರ್ದು, ಮನೆಯಲ್ಲಿರೋ ಫುಡ್ಡೇ ತಿನ್ನಬೇಕು. ಸೊ ನಾನು ಹೀಗೆ ಫಾಲೋ ಮಾಡ್ತಾ ಇರೋದು. ಏನು ಪ್ರೋಟೀನ್ ಶೇಕು ಅದು ಇದೆಲ್ಲ ಏನು ತಗೋತಾ ಇಲ್ಲ, ಮನೆಯಲ್ಲಿರೋದನ್ನೇ ತಿಂತಾ ಇರೋದು. ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು ಅಂದರೆ ಬೆಳಿಗ್ಗೆ ಓಟ್ಸ್ ತಿಂತಾ ಇರೋದು ಅಷ್ಟೇ. ಬನ್ನಿ, ಮತ್ತು ತುಂಬ ನೀರು ಕುಡಿತೀನಿ ಆಯಿತಾ. ನಾನು ತುಂಬ ದಿನಕ್ಕೊಂದು 5 ಲೀಟರ್ ಆದರೂ ವಾಟರ್ ಕುಡಿತೀನಿ. ಇವತ್ತು ನಂದು 2.5 ಲೀಟರ್ ಆಲ್ರೆಡಿ ಕುಡಿದಾಗಿದೆ. ಇವಾಗ ಟೈಮ್ ಬಂದುಬಿಟ್ರೆ 11 ಗಂಟೆ ಅಷ್ಟೇ ಕುಡಿದಾಗಿದೆ ನನ್ನದು. ಈ ಸೆಕೆಗೆ ತುಂಬಾ ಬಾಯಾರಿಕೆ ಬೇರೆ ಆಗುತ್ತೆ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಏನೆಲ್ಲ ತಿಂದೆ ಅಂತೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಬನ್ನಿ ಹಾಕ್ತೀನಿ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಅಮ್ಮನ ಜೊತೆ ಲಿಯಾನು ವರ್ಕೌಟ್ ಮಾಡಿದಲ್ಲ ಮಗ. ಲಿಯಾನ್ ಇವತ್ತು ಡ್ಯಾನ್ಸ್ ವರ್ಕೌಟ್ ಅಮ್ಮನ ಜೊತೆ ಒಂದು 10 ಮಿನಿಟ್ಸ್ ಮಾಡ್ದ. ಹಿಂಗೆ ಅವ್ನು ನನ್ನ ಜೊತೆ ಮಾರ್ನಿಂಗ್ ಇದು ಪ್ರಾಕ್ಟೀಸ್ ಮಾಡಿದರೆ ದೊಡ್ಡವನಾದಂದ್ರೆ ಅವನು ಮಾಡ್ತಾನೆ. ಐ ಆಮ್ ಸೋ ಹ್ಯಾಪಿ ಟುಡೇ. ಲಿಯಾನ ಅಮ್ಮನ ಜೊತೆ ವರ್ಕೌಟ್ ಮಾಡ್ದ. ಥಮ್ಸ್ ಅಪ್, ಐ ಥಮ್ಸ್ ಅಪ್, ಕಿಶಿ. ಗುಡ್ ಬಾಯ್, ಹ್ಯಾಂಡ್ಸಮ್. ನೋಡಿ ಇವನು ನಾನು ಕ್ಲೀನಿಂಗ್ ಕೂತ್ಕೊಂಡ್ರೆ ಇವನು ಮಾಡ್ತಾ ಇರೋದು ನೋಡಿ. ಎಲ್ಲ ಕುಂಕುಮ ಎಲ್ಲ ಚೆಲ್ಲಿ ಪ್ರಮಿಳ ಬರೋಷ್ಟೊತ್ತಿಗೆ ಎಷ್ಟು ಹೆಲ್ಪ್ ಮಾಡ್ತಾನೆ ಅಂದರೆ ನನ್ನ ಮಗ. ಅಷ್ಟು ನಾನು ಏನು ಕೆಲಸ ಮಾಡಿದ್ರೆ ಅದು ಮಾಡ್ತೀನಿ ಅಂತ ಬರ್ತಾನೆ. ಎಷ್ಟು ಮಾಡಿದ್ದಾನೆ ಅಂದರೆ ಎಲ್ಲ ಚೆಲ್ಬಿಟ್ಟ. ನಾನು ಏನಕ್ಕೆ ಇವಾಗ ಎತ್ಕೊಂಡ್ಬಿಟ್ಟು ನಾವು ಕ್ಲೀನಿಂಗ್ ಅಂತ ಅಂದ್ಕೊಂಡೆ. ಇವಾಗ ಟೈಮ್ ಆಗಿರೋದು ಬೆಳಗ್ಗೆ 8 ಗಂಟೆ. ಇನ್ನೂ ನಾನು ತಿಂಡಿ ರೆಡಿ ಮಾಡಲಿಲ್ಲ. ನಂದು ಬ್ರೇಕ್ಫಾಸ್ಟು ತಿನ್ನು. ಸ್ವಲ್ಪ ಕಾಫಿನ ಬಿಸ್ಕೆಟು ತಿನ್ನೋ ಅನ್ನಿಸ್ತೋದಕ್ಕೆ. ಬಟ್ ಸ್ಯಾಟರ್ಡೆ ಅಲ್ವಾ. ಇದೆಲ್ಲ ನಂದು ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ. ಬಟ್ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ದಿನ ಆದ ನಂತರ ವಿಡಿಯೋ ಹಾಕೋಣ, ನನಗೆ ಕಾನ್ಫಿಡೆಂಟ್ ಬರಲಿ. ಇಲ್ದಿದ್ರೆ ನಾನು ಅರ್ಧದಲ್ಲೇ ವಿಡಿಯೋ ಮಾಡೋದು ನಿಲ್ಲಿಸ್ತೀನಲ್ಲ, ಅದಕ್ಕೆ ತುಂಬ ದಿನದಿಂದ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕಾಫಿ ಬೆಳಗ್ಗೆ ಓಟ್ಸು ಸ್ವಲ್ಪನೇ ತಿಂದಿರೋದು. ಅದಕ್ಕೆ ಇವಾಗ ಟೈಮ್ ಎಷ್ಟು ಗೊತ್ತಾ? 9:30. ನಾನು ಓಟ್ಸ್ ತಿಂದಿದ್ದು 8 ಗಂಟೆಗೆ. ನಾನು ಸ್ವಲ್ಪ ವರ್ಕೌಟ್ ಮಾಡಬೇಕಲ್ಲ, ವಾಕಿಂಗ್ ಮಾಡಬೇಕಲ್ಲ.
ನಾನು ಇವಾಗ ಲಿಯಾನ ತಿಂತೀನಿ. ಅವನು ನನ್ನ ಕೇಕು ಚೆನ್ನಾಗಿದ್ದಾನೆ. ತಿನ್ಬಿಟ್ಟೆ ಲಿಯನ್ನ ತಿಂದ್ಬಿಟ್ಟೆ ಅಮ್ಮ. ಲಿಯನ್ನ ಮೂಗ್ ತಿಂತೆ. ವಾಕಿಂಗ್ ಮುಗಿಸ್ಕೊಂಡು ಬಂದೆ, ಫುಲ್ಲು ಟಯರ್ಡ್ ಆಯಿತು. ಬಟ್ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟೊಂದು ಸ್ವೆಟ್ ನೋಡಿ. ವೆಯ್ಟ್ ಲಾಸ್ ಮಾಡೋರಿಗೆ ಸ್ವೆಟ್ ಬಂದರೆ ತುಂಬಾ ಖುಷಿ ಆಗುತ್ತೆ. ಸ್ಕಿನ್ ಕೇರ್ದು ಇದು 3ನೇ ಬಾಕ್ಸು. 2 ಟೈಮ್ ಖಾಲಿ ಆಗಿದ್ದು, 3ನೇ ಬಾಕ್ಸ್ ಬರ್ತಾ ಇದೆ. ಇದು ನಂಗೆ ತುಂಬಾ ಇಷ್ಟ ಆಗಿದೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ಒಂದು 3ನೇ ಬಾಕ್ಸ್ ಇದು ಫಾಕ್ಸ್ಟೈಲ್ ಅವ್ರದ್ದು. ಸ್ವಲ್ಪ ಐಟಮ್ಸ್ ಖಾಲಿ ಆಗಿತ್ತು ನನ್ನ ಸ್ಕಿನ್ ಕೇರದು, ಅದಕ್ಕೆ ಇದು ಆರ್ಡ್ರ್ ಮಾಡಿದ್ದು. 1 ವಾರ ಬೇಕು ಇದು ಬರೋಕ್ಕೆ. ಲಂಚಿಗೆ ಸ್ವಲ್ಪ ಅನ್ನ, ಸೌತೆಕಾಯಿ, ಕ್ಯಾರೆಟು, ಒಂದು ಚಿಕ್ಕ ಮಾವಿನ ಹಣ್ಣು ವಿತ್ ಗ್ರೀನ್ ಟೀ, ಸ್ವಲ್ಪ ಹಪ್ಪಳ ತಿಂದೆ. ಇವಳಿದ್ದಾಳಲ್ಲ, ಇವಳು ಅತಿಥಿ ಅಂತ, ನನ್ನ ಸಿಸ್ಟರ್ದು ಫ್ರೆಂಡು, ನನಗೆ ಸಿಸ್ಟರು. ಲಿಯಂದು ಇನ್ನೊಂದು ಚಿಕ್ಕಿ ಅಲ್ಲ, ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ 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 ಫೇಸ್ ವಾಶ್ ಮಾಡ್ತಾ ಇದ್ದಾಳಲ್ಲ. ಇವಾಗ ಎದ್ದಿದ್ದು 2 ಕಾಲಿಗೆ. ವೀಕೆಂಡು ವೈಬ್ಸ್ ಇದು. ಕನ್ನಡ ಪಾತ್ರಿ ಅತಿಥಿ. ಇವನು ಸೈಕಲ್ ತಂದಿಲ್ಲ, ಅಮ್ಮನ ಎತ್ಕೋಬೇಕಂತ ಹೇಳಿದೆ. ನಡೆಯಲ್ಲ ಅಂತ ಇವನು, ನಡೆಯಲ್ಲ. ಅಬ್ಬ ಜೋರೆ ಇವನು. ಅಲ್ಲ ಮಗ, ಯಾಕೆ ನೀನು ನಡೆಯಲ್ಲ? ನೀನು ದೊಡ್ಡವನಾಗಿದ್ದೆ ತಾನೆ, ಮತ್ತೇನಕ್ಕೆ ನಡೆಯಲ್ಲ ನೀನು? ಯಾರು ಜೋರಿದ್ದಾರೆ. ಪಡಿಗೆ ಮಾಡಿ ಚಿಕ್ಕಿ ಪಡಿ. ಪಡಿಗೆಲ್ಲ ಜಿರಳೆ ಜೊತೆ ನೋಡಿ, ಇವನು ಎಲ್ರಿಗೂ ಜಿರಳೆ ಇಟ್ಕೊಂಡು ಆಟ ಆಡ್ಸಿ. ಮೆಲ್ಲ 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 ಮೆಲ್ಲ. ಏನು ಗೊತ್ತಾ, ಇವತ್ತು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಂದು ಈ ಬಟ್ಟೆ ನಂಗೆ ಎಷ್ಟು ಲೂಸ್ ಆಗ್ತಾ ಇದೆ ನೋಡಿ. ಐ ಆಮ್ ಸೋ ಹ್ಯಾಪಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ಆಕ್ಚುಲಿ ನಂಗೆ ಅದು ಪಿಂಕ್ ಕಲರ್ ನಂದಿಟ್ಟು ನನ್ನ ಮಗನು ದೊಡ್ಡವನಾಗ್ಬಿಟ್ಟಿದ್ದಾನಂತೆ. ನನ್ಗೆ ಕೂಕು ಹಂಗ್ ಮಾಡ್ಬೇಡ ಕೂಕು, ಇಲ್ಲಿ ಕೆಳಗಡೆ ತಾಗುತ್ತೆ ಮುದ್ದು. ನಾನು ಇವತ್ತು ಅದು ಪಿಂಕ್ ಕಲರ್ ಡ್ರೆಸ್ ಹಾಕ್ಬೇಕಾದ್ರೆ ನಂಗೆ ತುಂಬಾ ಅದು ಜುಗ್ಲಿ ಆಗ್ತಾ ಇತ್ತು. ಇದಂತೂ ಇನ್ನು ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಾ? ಇದು ಟೈಟ್ ಆಗ್ತಾ ಇತ್ತು ನಂಗೆ. ತುಂಬಾ ಖುಷಿ ಆಯ್ತು. ಆದ್ರೂ ಇನ್ನೂ ಕಮ್ಮಿ ಆಗ್ಬೇಕು. ನಂದು ಐಡಿಯಲ್ ವೆಯ್ಟ್ ಬಂದ್ಬಿಟ್ಟು 58 or 59. ನನ್ನ ಹೈಟಿಗೆ ನಾನು 5.2 ಇದ್ದೀನಿ. ಇನ್ನು ನಾನು ಎಷ್ಟು 75 ಅಲ್ಲಿದ್ದೀನಿ. ಇನ್ನೂ ಆಗಬೇಕು. ಅವಾಗ ಇನ್ನೂ ತುಂಬ ಸಣ್ಣ ಕಾಣಿಸ್ತೀನಿ. ನಾನು ಫಸ್ಟ್ ಇದ್ದಾಗ ಅಷ್ಟು ನನ್ನ ವೇಟ್ ಬಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು ತುಂಬಾ ಖುಷಿ ಆಯಿತು ನನಗೆ. ಇವಾಗ ಸ್ವಲ್ಪ ಶಾಪಿಂಗ್ ಮಾಡಿಗೆ ಹೋಗಿ ಹಾಲು ಮೊಸರು ಎಲ್ಲ ತರಬೇಕು. ಆಮೇಲೆ ಏನು ಗೊತ್ತಾ, ನನಗೆ ಪನ್ನೀರ್ ಮತ್ತು ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಆಯಿತಾ. ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅವರಿಗೂ ಅಷ್ಟೇ ಪನ್ನೀರ್ ಅಂದರೆ ತುಂಬ ಇಷ್ಟ ಇರುತ್ತೆ, ಆಲೂಗಡ್ಡೆನೂ ತುಂಬ ಇಷ್ಟ ಇರುತ್ತೆ. ನಾನು ಪನ್ನೀರು ಆಲೂಗಡ್ಡೆ ಏನಾದರೂ ತಿಂದರೆ ನಂದು ವೆಯ್ಟ್ ಫುಲ್ಲು ಜಾಸ್ತಿ ಆಗ್ಬಿಟ್ಟು 1 kg ಜಾಸ್ತಿ ಕಾಣಿಸುತ್ತೆ ಅದು ಒಂದು ದಿನಕ್ಕೆ. ಸೊ ಇವತ್ತು ಬೇರೆ ಆಲೂಗಡ್ಡೆ ತಿಂದೆ. ಏನು ಮಾಡೋದು, ಅದೆಲ್ಲ ಕಾಮನ್ ಅಲ್ಲ, ತಿನ್ಬೋದು. ಅದು ತಿಂದೇ ಇರೋಕ್ಕಾಗತ್ತಾ? ನಮ್ಗೆ ಇಷ್ಟ ಇರೋ ಫುಡ್ನ ತಿಂದಿಲ್ಲ ಅಂದರೆ ಆ ದಿನನೇ ವೇಸ್ಟ್ ಅನಿಸುತ್ತೆ. ಸೊ ಇವತ್ತು ನಾನು ಆಲೂಗಡ್ಡೆ ಸಾಂಬಾರು ಮಾಡಿದ್ನಲ್ಲ ಅದು ತಿಂದೆ. ಪನ್ನೀರ್ ತಿನ್ಬೇಕಂತ ಆಸೆ ಇದೆ. ಇನ್ನು 2 days ಬಿಟ್ಟು ನಾನು ಪನ್ನೀರ್, ಅದು ಪ್ರೋಟೀನ್ ಜಾಸ್ತಿ ಇದೆ ಆ್ಯಕ್ಚುಲಿ. ಪನ್ನೀರೆಲ್ಲ ಪ್ರೋಟೀನ್ ಜಾಸ್ತಿ. ನೋಡೋಣ, 2 ದಿನ ಬಿಟ್ಟು ಪನ್ನೀರ್ ಮಾಡ್ತೇನೆ. ಆಯ್ತು, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಖುಷಿಯಾಗಿ ಮುಗಿಸ್ತಾ ಇದ್ದೀನಿ. ಬಿಕಾಸ್ ಬಟ್ಟೆ ಎಲ್ಲ ನನಗೆ ಲೂಸ್ ಆಗ್ತದೆ. ಸೊ ಹ್ಯಾಪಿ. ಓಕೆನಾ? ಬನ್ನಿ ಇವತ್ತಿನ ವಿಡಿಯೋ ಮುಗಿಸೋಣ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳಿನ ವಿಡಿಯೋದ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಟಿಲ್ ದೆನ್ ಬಾಯ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.